ಏನೋ ಹಳೆ ಹುಲಿ ಸಸ್ಯಾಹಾರಿದ್ದ ಪ್ರೂವ್ ಮಾಡಕ್ಕೆ ಬಂದಿದ್ಯಾ? ಶರ್ಟ್ ಗುಂಡಿ ಹಾಕೋ. ಭಾಳ ಕೇಳಿದ್ದೀನಿ, ನಿನ್ನ ಚರಿತ್ರೆ ಭಾಳ ದೊಡ್ಡದು. ಹೌದು, ನಿನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಅವರು? ಕ್ರೈಮ್ ಮಾಡಿದ್ರು, ಹಿಡ್ಕೊಟ್ಟಿದ್ದೆ. ಅದು ಬಿಟ್ಟರೆ ಇನ್ನೇನು ಸಂಬಂಧ ಇಲ್ಲ ಸರ್. ಆಗ ACP ಸತ್ಯಮೂರ್ತಿ ಇದ್ದರು. ಆ ಹುಡುಗರನ್ನ ಹಿಡಿದು ಸತ್ಯಮೂರ್ತಿ ತುಂಬ ಕ್ಲೋಸ್ ನಿನಗೆ? ನೀನು ಸಮಾಜ ಸೇವಕ, ಒಂಥರ ಸಾಚ. ರೌಡಿಸಮ್ ಬಿಟ್ಬಿಟ್ಟು ಪೊಲೀಸ್ ಕೆಲಸ ಎಲ್ಲ ನೀನೇ ಮಾಡ್ತೀಯ. ಹಂಗಲ್ಲ ಸರ್. ಯಾವಾಗಲೂ ಹಿಂಗೇನಾ? ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಸುಮ್ಮನೆ ಇದ್ಬಿಟ್ಟು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡೋದು? ಇಲ್ಲ ಸರ್, ಜೀವ ಇದ್ರೆ ಕಂಪ್ಲೇಂಟ್ ಕೊಡ್ಬೋದು. ನಾನು ಬದುಕಕ್ಕೆ ಏನು ಬೇಕಾದರೂ ಮಾಡ್ತೀನಿ. ಅವರಿಂದ ನನಗೇನಾದರೂ ಆಗುತ್ತೆ ಅನ್ನೋದಕ್ಕಿಂತ ನನ್ನಿಂದ ಅವ್ರಿಗೇನಾದರೂ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಹೌದಾ? ಸರಿ ಹೋಗು. ಸರ್, ಕಂಪ್ಲೇಂಟು. ಸರ್, ACP ಅವರು. ನಮಸ್ಕಾರ ಸರ್. ನಿಮ್ಮ ಹಳೆ ಹಿತೈಷಿ ಕಡ್ಡಿಪುಡಿ ಬಂದಿದ್ದ. ಅವನ ಜೀವಕ್ಕೇನು ಅಪಾಯ ಇದೆಯಂತೆ, ಕಂಪ್ಲೇಂಟ್ ಕೊಟ್ಟು ಹೋಗಿದ್ದಾನೆ. ನಿಮ್ಮ ಹುಡುಗರೇನಾದರೂ ಅಟ್ಯಾಕ್ ಮಾಡಿದ್ರಾ ಸರ್? ಯೋಚನೆ ಮಾಡಿ, ಎಲೆಕ್ಷನ್ ಟೈಮು, ಇದೆಲ್ಲ ಬೇಡ ಅನ್ಸುತ್ತೆ. ಯಾರು ಸಾಚ ಅಲ್ಲದಣೆ, ಕಡ್ಡಿಪುಡಿ ಮನೆ ರೈಡ್ ಮಾಡಿಸಿ. ಆಯ್ತು ಸರ್. ಉಮಾ, ಬನ್ನಿ. ಬಾ. ತುಂಬ ಸುಸ್ತಾಗತ್ತಾ? ನಿಮ್ಮ ಹೆಸರು ಉಮಾ ಅಲ್ವಾ? ಹೇಳೋ ಸ್ವಲ್ಪ. ಎಲ್ಲಿದ್ಯೋ ಕಟ್ಟಿ? ನಾ ಎಲ್ಲೋ ಇದ್ದೀನಿ. ಏನು ವಿಷಯ? ಗಾಳಿ ನೆತ್ಬಿಡ್ತಾರೆ ಅಂತ ನನಗೆ ಫೋನ್ ಬಂದಿತ್ತು. ಈ ಗಾಳಿಯಲ್ಲಿದ್ದೇನೆ. ಲಾಯರ್ ಆಫೀಸಿಗೆ ಡ್ರಾಪ್ ಮಾಡ್ಬಿಟ್ಟು ನಾನು ಚಾಮರಾಜಪೇಟೆಗೆ ಬಂದೆ. ನೆಟ್ವರ್ಕ್ ಎಲ್ಲ ಸರಿ ಬಿಡಿ, ನಾನು ಅದು ಕೇಳಿ ಹೇಳ್ತೀನಿ. ಅದೇನು ಟೆನ್ಷನ್ ಇಲ್ಲ. ಹಲೋ, ಇಲ್ಲಿ ಕಡ್ಡಿಪುಡಿ ಬಂದವನು ಏನು ಮಾಡಲಿ? ಮುಗಿಸ್ಬಿಡು. ಕಂಗ್ರಾಟ್ಸ್ ಅಮ್ಮ, ನೀವು ಕನ್ಸೀವ್ ಆಗಿದ್ದೀರಾ.
ಏಯ್ ಟೀ ಹೇಳಿ ಎಷ್ಟೊತ್ತಾಯ್ತು ನಿನಗೆ? ಏನಂಗ್ ಬೇಡ ಹೋಗ ರೋಡ್ಲಿ ಗಲಾಟೆ ಕಾರಣ ಕಡ್ಡಿ ಪುಡಿ ನ್ಯಾರ ಲಾಂಗ್ ಹಿಡ್ ಕಟ್ಸ್ಕೊಂಡು ಹೋದ್ರು ಬಡತಾವ ಅದೇನು ಹೊಡೆದಾಡ್ ಸಾಯ್ತಾವ. ನಿಂಗೇನಾಯ್ತು? ನನ್ಗೇನಾಗಿಲ್ಲ. ಗಡಿಯಲ್ಲಿ? ಮಂಜ ಹತ್ತು ಬಾ ಬಾ. ಸರ್ ನನ್ನ ಮಕ್ಕಳು ಮರ್ಡರ್ ಮಾಡ್ಬೇಕಂತಿದ್ರು. ತೇಜಸ್ವಿ ಸರ್ ಇಳಿಸ್ರಿ ಅವನ್ನ. ಇಳಿಯೋ ಕೆಳಗೆ ರೀ ಆ ಲಾಂಗ್ ಕೊಡ್ರಿ. ತಗೊಳ್ಳೋ ತಗೋ. ಈ ಕಡೆ ಆಸ್ಪತ್ರೆಗೆ ಹೋಗಿ ಬಂದಳು ಇದನ್ನ ಯಾಕೆ ತಂದು ತಿಂತಾ ಇದೀಯಾ? ಏನಾಯ್ತೆ? ಪಾಪು ಬೇಡ ನನಗೆ. ಉಮಾ, ಹೇಳೆ. ಯಾರಿದ್ದೀರಿ ಮನೇಲಿ? ಬಾಮ್ಮ ಇಲ್ಲಿ. ಎಲ್ಲಮ್ಮ ನಿಮ್ಮ ಯಜಮಾನ್ರು? ಸರ್ ನನಗೆ ಗೊತ್ತಿಲ್ಲ, ಅವ್ರು ಬಂದ ತಕ್ಷಣ ನಾನು ಹೇಳಿ ಕಳಿಸ್ತೀನಿ. ಏನಮ್ಮ ಇದು ಲಾಂಗ್ ಎಲ್ಲ ಮನೇಲಿ ಇಟ್ಕೊಂಡಿದ್ದೀರಿ? ನಡ್ರಿ ಸ್ಟೇಷನ್ ನಡ್ರಿ. ಶಂಕರಪ್ಪನ್ ಬಿಡಲ್ಲ. ಎಲೆಕ್ಷನ್ ಮುಂಚೆ ಅವ್ನ ಗತಿ ಕಾಣಿಸ್ತೀನಿ. ಏಯ್ ನೀ ಎಗ್ರಾಡಿ ವೀಕ್ ಆಗಲಿ ಅಂತ ಹಿಂಗೆ ಮಾಡಿರೋದು. ಈಗ ACPನ ಸೇರ್ಕೊಂಡಿದ್ದಾನೆ. ನಾನು ಅರೆಸ್ಟ್ ಮಾಡಿದ್ಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು. ನಾನು ಯಾಕೆ ರೋಡ್ ಬಿಟ್ಟು ಹೋದ? ಎಲ್ಲರೂ ಸೇರ್ಕೊಂಡು ಮಾಡಿರೋ ಪ್ಲಾನ್ ಇದು. ಇಲ್ಲ ಕಡ್ಡಿ, ನಾನು ಬೇರೆ ಥರ ಡೀಲ್ ಮಾಡ್ತೀನಿ. ನನ್ನ ಮಗನ್ ಬಿಡಲ್ಲ. ಏ ಅವನಿಗೇನ ಮಾಡೋದ್ರಿಂದ ನಿನಗೇನೋ ಲಾಭ? ನೀನು ಎಲೆಕ್ಷನ್ ನಿಂತ್ಕೋತಾ ಇದೆಯಾ? ನೆನಪಿರಲಿ. ಗಾಡೀಲಿ ನೀರಿದ್ದೀನ ಸ್ವಲ್ಪ. ಹಾಂ ಮಗ ಯಾವ್ದಾದ್ರು ಬಟ್ಟೆ ಅಂಗಡಿ ಕಾಣಿಸ ನಿಲ್ಸೋ. ಹಲೋ, ಯಾರ್ರೀ ನೀವು? ಉಮಾ ಇಲ್ವಾ ಅಲ್ಲಿ? ರೀ ಪೊಲೀಸ್ ಸ್ಟೇಷನ್ ರೀ ಇದು. ಪೊಲೀಸ್ ಸ್ಟೇಷನ್? ಏನೇ ನಿನ್ನ ಹೆಸರು? ಕಾವೇರಿ. ನಿನ್ನ ಹೆಸರು? ಸರ್ ಬಂದ್ರು. ಸರ್ ಆ, ಸರ್ ಒಂದು ನಿಮಿಷ. ಸರ್ ನಮಸ್ಕಾರ ಸರ್. ನಮ್ಮ ಆನಂದ್ ಅವ್ರ ಮಿಸಸ್ನ ಕರ್ಕೊಂಬಂದಿದ್ದಾರಂತೆ. ಆನಂದ. ಹಾಂ ಸರ್. ಕಡ್ಡಿ ಪುಡಿ ಭಾಳ ಫ್ರೆಶ್ ಆಗ್ಬಿಟ್ಟಿದ್ಯಾ? ಏನೋ ಗೆಟಪ್ ಹಿಂಗೆ ಚೇಂಜ್ ಮಾಡ್ತೀಯಾ? ಹೆಂಡ್ತಿ ನೋಡಕ್ಕ? ಇವನ್ ಹೆಂಡ್ತಿನ ಯಾಕೆ ಕರ್ಕೊಂಬಂದಿದ್ದು? ಕಟ್ಟಿ ಪುಡಿ ಮನೆ ಸರ್ಚ್ ಮಾಡಿದಾಗ ಲಾಂಗ್ ಸಿಕ್ತು ಸರ್. ಗಾಳಿ ರೋಡಿ ಮೇಲೆ ಲಾಂಗ್ ಸಿಗದೆ ಹಾರ್ಮೋನಿಯಮ ಸಿಗುತ್ತೆ. ಅಯ್ಯ, ಏನ್ರಿ ಮಾಡಿದ್ರಿ ಅವ್ನ ಹೆಂಡ್ತಿನ? ಸರ್ ಬ್ರಾತಲ್ ಕೇಸಲ್ಲಿ ಕೆಲ ಹುಡುಗಿಯರನ್ನ ಅರೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ಇವನ್ ಹೆಂಡ್ತಿನೂ ಕೂಡಿಸಿದೀವಿ ಸರ್. ಕಡ್ಡಿ ಪುಡಿ ಹೆಂಡ್ತಿ ನಿಮ್ಗೆ ಸುಳ್ಳೆ ಥರ ಕಾಣ್ತಾಳೇನ್ರಿ? ರೇ ಮಾದೇವಪ್ಪ, ಆ ಹೆಣ್ಮಗಳನ್ನ ಬಿಟ್ಟು ಕಳಿಸ್ರಿ. ಡಾಕ್ಟರ್ ಏನಂದ್ರು? ಉಮಾ, ಏ ಉಮಾ ಏನಾಯ್ತು? ಉಮಾ ತಗೋ ನೀರು ಕುಡಿ. ಏನಾಯ್ತು? ತಲೆ ತಿರುಗ್ತಾ ಇದೆಯಾ? ಎಳ್ನೀರು ಕುಡಿತೀಯಾ? ಕೂತ್ಕೋ. ಉಮಾ ತಗೋ
ಎಳ್ನೀರು ಕೊಡಿ. ಉಮಾ ತಗೋ ಎಳ್ನೀರು. ಉಮಾ ಏನು ಹೇಳಿದ್ರು ಡಾಕ್ಟ್ರು? ಡಾಕ್ಟ್ರು ಏನು ಹೇಳಿದ್ರು ಉಮಾ? ಉಮಾ ನಾನು ನಿನ್ನೆ ಕೇಳ್ತಾ ಉಮಾ ರಸ್ತೆಲಿ ಹಿಂಗೆಲ್ಲ ಮಾಡಬೇಡ. ನಡಿ ಮನೆಗೆ ಹೋಗಿ ಮಾತಾಡೋಣ. ನಾನ್ ಬರಲ್ಲ. ನಿನ್ಗೆ ಯಾಕೆ ಬೇಕು? ಮನೆ ಹೆಂಡತಿ ಮಕ್ಕಳೆಲ್ಲ ಹೋಗು, ಅವ್ರನ್ನ ಅಟ್ಟಿಸ್ಕೊಂಡು ಹೋಗು. ಉಮಾನ ಅಲ್ಲಿಗೆ ಹೋಗ್ದೆ ಹೋಗಿದ್ರೆ ಗಾಡಿನ ಸಾಯಿಸ್ಬಿಡೋರು. ಅರ್ಥ ಮಾಡ್ಕೊ, ನಾನು ಯಾರನ್ನು ಕೊಲ್ಲಕ್ಕೆ ಹೋಗ್ತಿರ್ಲಿಲ್ಲ. ಅವ್ನು ನನ್ನ ಫ್ರೆಂಡು ಕಣೆ. ಇವತ್ತಿಷ್ಟು ಹೇಳೋನು ನಾಳೆ ಫ್ರೆಂಡ್ಗೋಸ್ಕರ ಕೊಲೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ ಉಮಾ, ನಿನ್ನ ನಾನು ನಂಬಲ್ಲ. ನಿನ್ನ ಕಟ್ಕೊಂಡಿದ್ದೀನಿ, ಅನುಭವಿಸ್ತೀನಿ, ಅದೇ ನಾನೇ ಬರ. ಆದ್ರೆ ನನ್ನ ಪಾಪು, ಅದಕ್ಕೆ ನನ್ನ ಮಗುನ ನಾನು ಕೊಂದುಬಿಟ್ಟೆ. ಉಮಾ ನಡಿ ಮನೆಗೆ ಹೋಗೋಣ. ಉಮಾ ನಡಿ. ಕೋಪನ ಉಮಾ? ಉಮಾ, ನನ್ನ ಜೀವನದಲ್ಲಿ ಬದುಕೋಕಿರೋ ಕಾರಣಗಳು ಬಹಳ ಕಡಿಮೆ. ನಾನು ಸತ್ತೋಗ್ತೀನಿ, ಮಗುನ ಸಾಯಿಸ್ತೀನಿ ಅಂತ ಮಾತ್ರ ಹೇಳ್ಬೇಡ. ತಗೋ. ನೋಡು, ಜೀವನ ಕಟ್ಕೋಬೇಕು ಅಂತ ಎಲ್ಲದನ್ನು ಬಿಟ್ಟೆ. ಆಣೆ ಮಾಡ್ತೀನಿ, ಮತ್ತೆ ಈ ರೀತಿ ಯಾವತ್ತೂ ಆಗಲ್ಲ. ಎಲ್ಲದನ್ನು ಸರಿ ಮಾಡ್ತೀನಿ. ಪ್ರಾಮಿಸ್, ಪ್ರಾಮಿಸ್. ನಿಮ್ ಜೀವನದಲ್ಲಿ ಯಾರು ಎಷ್ಟು ಮುಖ್ಯನೋ ನನಗೆ ಗೊತ್ತಿಲ್ಲ. ಆದ್ರೆ ನನಗ್ ನೀವೊಬ್ರೇ ಪ್ರಪಂಚ.